ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ. ಸರ್, ನಾನು ಮನಸ್ವಿ ಅವರ ತಂದೆ ಮಾತಾಡ್ತಾ ಇರೋದು. ಹೇಳಿ. ಬೆಳಿಗ್ಗೆ ಫೀಜ್ ಕೇಳ್ತಾ ಇದ್ಲು. ಎಷ್ಟು ಸರ್ ಫೀಜು? 1000. ಅಲ್ಲ ಸರ್, ಎಸ್ಟಿಗೂ ಅಷ್ಟೇನೆ? ಎಲ್ರಿಗೂ ಕಾಮನ್ ಆಗಿ ಎಲ್ರಿಗೂ 1000. ಅದೀಗ ನಿಮಗೆ ಕೊಡ್ಬೇಕಾ ಸರ್, ಪಿ ಟೀಚರ್ ಕೊಡ್ಬೇಕಾ? ಈ ನಮಗೆ ಕೈಲಿ ಕೊಟ್ಟರು ಆಗುತ್ತೆ, ಅವ್ರ ಕೈಲಿ ಕೊಟ್ಟರು ಆಗುತ್ತೆ, ಯಾರ ಕೈಲಿ ಕೊಟ್ಟರು. ಅದಕ್ಕೆ ಸರ್ ಬೆಳಿಗ್ಗೆ ಕೇಳ್ತಾ ಇದ್ಲು, ಅದಕ್ಕೆ ಕೇಳಿದೆ ಸರ್. ಕೊಟ್ಟು ಕಳ್ಸಿ. ಹಂಗ ನಮ್ಗೆ ಅಷ್ಟಿಗೆ ಏನು ಇದು ಕಮ್ಮಿ ಇಲ್ವಾ ಸರ್? ಅಲ್ಲ, ಅದು ಗೌರ್ಮೆಂಟ್ ಫೀಸ್ ಟೈಪ್ ಅಲ್ಲ. ಹಾ ನಮ್ದು ಇದು ಎಕ್ಸಾಮ್ಗಳದ್ದು ಎಲ್ಲರೂ ಎಕ್ಸಾಮ್ಗೆ ಆನ್ಸರ್ ಶೀಟ್ಗೆ ಹಾ ಐಡಿ ಕಾರ್ಡ್ ಕೊಟ್ರಲ್ಲ, ಐಡಿ ಕಾರ್ಡು ಹ್ಮ್ ಅವಕ್ಕೆ ಮತ್ತೆ ಯೂನಿಯನ್ ಡೇ ಮಾಡ್ತೀವಲ್ಲ, ಅದಕ್ಕೆ ಇದೆ ಮಾಹಿತಿ ಹೇಳಿದೆ ಅವಳಿಗೆ ಏನೇನು ಅಂತ. ಅದಕ್ಕೆ ಸರ್ ಕೇಳಿದೆ, ಎಸ್ಟಿಗೆ ನಮ್ದು ಎಲ್ರಿಗೂ ಒಂದೇ ಕಾಮ. ಸರಿ ಸರ್. ರೈಟ್. 7th ಅವ್ರದ್ದು 50% ಇದೆ. ಫೀಸ್ ಬರ್ದಲ್ಲೇ ನಾವೇನು ಮಾಡೋಕ್ಕಾಗಲ್ಲ. ಟೀಚರ್ಸ್ಗೆ ಪೇಮೆಂಟ್ ಮಾಡಬೇಕು. ನೀವು ಹೋಗಿ ಮನೆಗೆ ಹೇಳಿ ಫೀಸ್ ಕಲೆಕ್ಟ್ ಮಾಡ್ಕೊ ಬನ್ನಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಂದ್ರ ಅದ್ ಮಾತಾಡಕ್ ಶಕ್ತಿ ಇಲ್ವಾ ನಿಮ್ಗೆ? ನಿಮ್ಮ ಟೀಚರ್ಸ್ಗಳಿಗೆ ಸ್ಯಾಲರಿ ಕೊಡೋದಾಗ್ಲಿ, ನಿಮ್ಗೆ ಎಕ್ಸಾಮ್ ಮಾಡೋಕ್ಕಾಗ್ಲಿ ಯಾವತ್ತೂ ಇಲ್ಲ. ಕಷ್ಟ ಆಗುತ್ತೆ. ನಾವು ಹೇಳ್ಕೊಂಡೆ ಬರ್ತಾ ಇದ್ವಿ, 4-5 ತಿಂಗಳಿಂದ ನಿಮ್ದು ಫೀಸ್ ಬರ್ತಾ ಇಲ್ಲ. ಕೆಲವರು ಫೀಸ್ ಕೊಡದೇ ಇರೋರು ಹಂಗೆ ಕೈ ಎತ್ತಿ ನೋಡೋಣ. ಕೈ ಎತ್ತಿ. ಅಷ್ಟೇ ಜನ ಕ್ಲಾಸಿಗೆ ಬಂದ್ಬಿಟ್ಟು ತೋರಿಸ್ಲಾ? ಇಷ್ಟೇ ಜನ 20 ಜನ ಮಾತ್ರ ಫೀಸ್ ಕೊಡದೇ ಇರೋರು. SLC ಬಾಯ್ಸ್ ಕೈ ಎತ್ತಿಲ್ವಲ್ಲ, ಎಲ್ಲ ಕೊಟ್ಟವ್ರ. ಹಂಗಾರೆ ಹರ್ಷ ಕೈ ಮೇಲೆತ್ತೋ, ಕೈ ಬಿಡಿ. ಇದು ಅರ್ಧ ಜನ ಮಾತ್ರ ಇರ್ತಾರೆ, ಅರ್ಧ ಜನ ಎತ್ತಿಲ್ಲ. ಅಲ್ಲಿ ಕ್ಲಾಸ್ ರೂಮ್ಗೆ ಹೋಗ್ತೀನಿ ನನಗೆ. ಅವ್ರ ನೇಮ್ ಓದಿದಾಗ ಯಾರು ಕೊಟ್ಟಿಲ್ಲ ಅಂತ ಗೊತ್ತಾಯ್ತದೆ ಅಲ್ವಾ? ಕೊಟ್ಟಿದ್ದೀನಿ ಸಾ ಅಂದ್ರೆ ಇಲ್ಲಿ ದಾಖಲೆ ಇದೆ, ರೆಕಾರ್ಡ್ಸ್ ಇರ್ತದೆ. ನಿಮ್ಮ ಫೀಸ್ ಯಾರು ಕೊಟ್ಟಿದ್ದೀರಾ ಅಂತ 2 ಕಡೆ ರೆಕಾರ್ಡ್ ಇರುತ್ತೆ. ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಫೀಸ್ ಕಂಪಲ್ಸರಿ ಇರುತ್ತೆ, ಸುಳ್ಳು ಹೇಳಬಾರ್ದು. ಬೆನ್ಗಳನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಿಮ್ಗೆ ವಯಸ್ಸಾದ್ರಂಗೆ ಕೂತಿದ್ದೀರಿ. ಆದರ್ಶ ಮಕ್ಕಳು ನ್ಯಾಷನಲ್ಗೆ